ಇಲ್ಲಿ ನೋಡಿ ಅಷ್ಟು ಮಾವಿನ ಹಣ್ಣು ಒಂದೇ ಸಾರಿ ಆಗಿಬಿಟ್ಟಿದೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಾವಿನ ಹಣ್ಣು ಜಾಮ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂತು. ನಾನಿಲ್ಲಿ 4 ಮಾವಿನ ಹಣ್ಣನ್ನು ಕತ್ತರಿಸಿಟ್ಟಿದ್ದೀನಿ. ತುಂಬ ಚಿಕ್ಕದಾಗೇನು ಕಟ್ ಮಾಡಿಲ್ಲ, ಯಾಕೆಂದರೆ ಇದನ್ನ ರುಬ್ಕೋಬೇಕು. ನೀರು ಹಾಕದೇ ಜ್ಯೂಸರಲ್ಲಿ ರುಬ್ಕೋತಾ ಇದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು ರುಬ್ಕೊಂಡಿರೋಂಥ ಮ್ಯಾಂಗೋ ಪ್ಯೂರಿನ ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಜೋನಿ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿವತ್ತಿಲ್ಲಿ ಜಾಮ್ ಮಾಡ್ತಾ ಇರೋದು ಸಕ್ಕರೆ ಹಾಕಿ ಅಲ್ಲ, ಬೆಲ್ಲ ಹಾಕಿ. ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ, ಯಾಕೆಂದರೆ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದೆ. ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಗಂಟೆಗಳ ಕಾಲ ಇದೇ ಥರ ಸೌಟಿಂದ ಆಡಿಸ್ತಾನೆ ಇರಬೇಕು. ಚಿಟಿಕೆಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೋಬೋದು. ಈಗೆಲ್ಲ ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಹೀಗೆ ಸೌಟಿಂದ ಆಡಿಸ್ತಾ ಇರಬೇಕು. ಸ್ವೀಟ್ ಬ್ಯಾಲೆನ್ಸ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ಈಗ ಇದು ಆಗಿದೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಕರೆಕ್ಟಾಗಿ ಜಾಮ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಬೇಕು. ಪೂರ್ತಿಯಾಗಿ ಆರಿದ ಮೇಲೆ ಗ್ಲಾಸಿನ ಜಾರಲ್ಲಿ ತುಂಬಿಡಬೇಕು. ಈಗ ಮಾವಿನ ಹಣ್ಣಿನ ಜಾಮ್ ರೆಡಿಯಾಗಿದೆ. ನಾನು ಸಾವಯವ ಬೆಲ್ಲ ಹಾಕಿರೋದ್ರಿಂದ ಈ ಥರ ಕಲರ್ ಬಂದಿದೆ. ನೀವೇನಾದ್ರು ಸಕ್ಕರೆ ಹಾಕಿದರೆ ಹಳದಿ ಕಲರ್ ಬರುತ್ತೆ. ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಮಲೆನಾಡಿನ ಜೋನಿ ಬೆಲ್ಲವನ್ನು ಬಳಸಿ ಜಾಮ್ ಮಾಡಿದ್ದೀನಿ. ಜಾಮ್ ಇಷ್ಟಪಡದೇ ಇರೋ ಮಕ್ಕಳು ಎಲ್ಲರೂ ಸಿಗ್ತಾರಾ? ಖಂಡಿತ ಇಲ್ಲ. ಪ್ರತಿಯೊಂದು ಮಕ್ಕಳಿಗೂ ಜಾಮ್ ಅಂದರೆ ತುಂಬಾ ಇಷ್ಟ. ಆದರೆ ಆಚೆ ಕಡೆಯಿಂದ ತಂದು ಕೊಟ್ಟರೆ ಅದರಿಂದ ಆರೋಗ್ಯ ಹಾಳಾಗತ್ತೆ. ಹಾಗಂತ ಜಾಮ್ ತಿನ್ನಬೇಡಿ ಅಂತ ಹೇಳಿದ್ರೆ ಮಕ್ಕಳು ಕೇಳಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, ಮನೆಯಲ್ಲೇ ರುಚಿಯಾದ ಆರೋಗ್ಯಕರವಾದ ಜಾಮನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಹಾಗಾದರೆ ಮತ್ತೆ ತಡ, ನೀವು ಕೂಡ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ರುಚಿಯಾದ ಆರೋಗ್ಯಕರವಾದ ಮಾವಿನ ಹಣ್ಣಿನ ಜಾಮ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಅವರು ಖುಷಿ ಪಡಲಿ, ನೀವು ಖುಷಿ ಪಡಿ.